ನೋಡ್ರಿ ಈಗ ಬಿಸಿ ಬಿಸಿ ತಾಲಿಪಟ್ಟು ರೆಡಿ ವಿತ್ ಕೊಬ್ಬರಿ ಚಟ್ನಿ. ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಉತ್ತರ ಕರ್ನಾಟಕ ಸ್ಪೆಷಲ್ ತಾಲಿಪಟ್ಟು ಮಾಡತ್ತೀವಿ. 1 ಕಪ್ ಜೋಳದ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, 2 ಕ್ಯಾರೆಟ್ ಹಾಕಾತೀನಿ, ತುರಿದಿರೋ ಕ್ಯಾರೆಟ್, 2 ತುರಿದಿರೋ ಸೌತೆಕಾಯಿ ಹಾಕಾತೀನಿ, 1 ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಾತೀನಿ, 1 ದೊಡ್ಡ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾತೀನಿ, ಕೊತ್ತಂಬರಿ ಮತ್ತು ಹಸಿಮೆಣಸಿಕಾಯಿ ತುರಿದಿರೋ ಪೇಸ್ಟ್ ಹಾಕಾತೀನಿ. ಇದಕ್ಕೆ ಜೀರಿಗೆ ಹಾಕೇನಿ ನಾನು ಒಂಚೂರು. ಅಷ್ಟು ಉಪ್ಪು ಹಾಕಾತೀನಿ, 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಾತೀನಿ. ಸರಿಯಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನೋಡಿ ನೀರು ಹಾಕೋರಿ, ನೀರೇನು ಭಾಳ ಹಿಡಿಯಲ್ಲ ಅನ್ನಿಸ್ತತಿ. ಫ್ರೆಂಡ್ಸ್, ಈಗ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸೇವಿ. ಸೌತೆಕಾಯಿ ಹಾಕಿದ್ರದಿಂದ ಇದು ನೀರು ಬಿಡ್ತತಿ. 1-2 ನಿಮಿಷ ನೆನೆದ್ರಷ್ಟೇ ಸಾಕು. ತಾಲಿಪಟ್ಟು ಮಾಡೋಕೆ ರೆಡಿ ಆಗೈತೆ ನಮ್ಮ ಹಿಟ್ಟು. ನೋಡ್ರಿ, ಈಗ ನೆಂದಿರೋ ಹಿಟ್ಟನ್ನ ಒಂದೊಂದು ಬಾಲ್ ಸೈಜ್ನಷ್ಟು ತೊಗೊಂಡು ಒಂದು ಬಟರ್ ಪೇಪರ್ಗೆ ಎಣ್ಣೆ ಹಾಕ್ಕೊಂಡು ಇಷ್ಟಿಷ್ಟು ಸೈಜ್ನಾಗ ತಟ್ಬೋದು ಅಥವಾ ಲಟ್ಟಿಸ್ಬೋದು. ಇದಕ್ಕೆ ತುಪ್ಪ ಹಾಕಾದರೂ ತಿನ್ನಿಸ್ಬೋದು ಮಕ್ಕಳಿಗೆ, ಮೊಸರಾದರೂ ಮಾಡ್ಬೋದು, ಕೊಬ್ಬರಿ ಚಟ್ನಿ ಆದರೂ ಮಾಡ್ಬೋದು. ತುಂಬ ಚೆನ್ನಾಗಿರ್ತೈತಿ, ಹೆಲ್ದಿ ಇರ್ತೈತಿ. ಹಂಚಿಗೆ ತಾಲಿಪಟ್ಟು ಹಾಕಾತೀನಿ. ನೋಡ್ರಿ, ಈಗ 2 ಸೈಡ್ ಹಿಂಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಬೇಯಿಸ್ರಿ. ನೋಡ್ರಿ, ಈಗ ಬಿಸಿ ಬಿಸಿ ತಾಲಿಪಟ್ಟು ರೆಡಿ ವಿತ್ ಕೊಬ್ಬರಿ ಚಟ್ನಿ.